ಚಂದ್ರಿಕಾ ಹರಿತಾ ಪಟ್ನದಲ್ಲಿ ಒಂದು ಸಣ್ಣ ಮನೆಯಲ್ಲಿ ಬಾಡಿಗೆಗೆ ಇದ್ರು. ಹರಿತಾ ಪಟ್ನದಲ್ಲಿ ಒಂದು ದೊಡ್ಡ ಕಾಲೇಜಲ್ಲಿ ಓದ್ತಾ ಇದ್ಲು. ಅವರಿಗೆ ಅವರ ತಂದೆ ಹಣವನ್ನು ಕಳಿಸ್ತಾ ಇದ್ರು. ಆದ್ರೆ ಆ ಹಣ ಮಾತ್ರ ಅವರ ಖರ್ಚಿಗೆ ಸರಿಯಾಗ್ತಾ ಇರ್ಲಿಲ್ಲ. ಒಂದು ದಿನ ರೂಮಲ್ಲಿ ಕೂತಿರುವ ಅಕ್ಕನ ಬಳಿ ಹೋದ್ಲು ಹರಿತಾ. ಅಕ್ಕ, ತಂದೆ ಕಳಿಸುವ ಹಣ ನನಗೆ ಸಾಕಾಗದಿಲ್ಲಕ್ಕ. ನನಗೆ ಹೈಯರ್ ಸ್ಟಡಿ ಮಾಡ್ಬೇಕಲ್ವಾ? ಏನ್ ಮಾಡೋದು ತಂಗಿ? ತಂದೆ ತಾಯಿ ಕಷ್ಟ ಅಷ್ಟೇ ತಾನೇ, ಅವರು ಅಷ್ಟೇ ತಾನೇ ದುಡ್ದು ಕೊಡಕ್ಕಾಗೋದು. ಅಕ್ಕ, ನಾನು ಚೆನ್ನಾಗಿ ಓದಿ ಒಳ್ಳೆ ಸ್ಥಾನದಲ್ಲಿ ಇರ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ಅದು ನಡೆಯುತ್ತೋ ಇಲ್ವೋ? ನೀನೇನು ಚಿಂತೆ ಮಾಡ್ಬೇಡ ತಂಗಿ, ನಾನಿದ್ದೀನಲ್ವಾ, ನಾನು ಏನಾದ್ರೂ ಮಾಡಿ ನಿನ್ನ ಓದಿಸ್ತೀನಿ. ಅಕ್ಕ, ನೀನೇಗೆ ಕೊಡ್ತೀಯ? ನೀನು ಕೂಡ ಓದ್ತಾ ಇದೀಯಲ್ವಾ? ತಂಗಿ, ನೀನು ಕಾಲೇಜಿಗೆ ಹೋಗು. ಸಂಜೆ ನೀನು ಬರುವಷ್ಟರಲ್ಲಿ ಯಾವ್ದಾದ್ರೂ ಒಂದು ಮಾರ್ಗನ ನಾನು ಹುಡುಕಿಟ್ಟಿರ್ತೀನಿ. ಸರಿ ಅಕ್ಕ. ಹಾಗೆ ಅಂತ ಹರಿತಾ ಅಲ್ಲಿಂದ ಹೊರಟೋದ್ಲು. ಚಂದ್ರಿಕಾ ಆಲೋಚನೆ ಮಾಡಲು ಕೂತ್ಲು. ಹರಿತಾ ದೊಡ್ಡ ದೊಡ್ಡ ವಿದ್ಯಾಭ್ಯಾಸ ಓದ್ಬೇಕು ಅಂತ ಇದ್ದಾಳೆ. ಆದ್ರೆ ತಂದೆ ತಾಯಿ ಕಳಿಸುವ ಹಣ ಅವಳಿಗೆ ಸಾಕಾಗಲ್ಲ. ಆದ್ರೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ತಂಗಿನ ಮಾತ್ರ ಓದಿಸ್ಲೇಬೇಕು. ಹೀಗೆ ಚಂದ್ರಿಕಾ ಆಲೋಚನೆ ಮಾಡ್ತಿದ್ಲು. ಹೀಗೆ ಸ್ವಲ್ಪ ಸಮಯದಲ್ಲೇ ಚಂದ್ರಿಕಾನಿಗೆ ಒಂದು ಒಳ್ಳೆ ಆಲೋಚನೆ ಬಂತು. ನಾನು ನನ್ನ ವಿದ್ಯಾಭ್ಯಾಸವನ್ನು ನಿಲ್ಲಿಸಿಕೊಂಡು ತಂಗಿನ ಓದಿಸಿದ್ರೆ ಹೇಗಿರುತ್ತೆ? ತಂಗಿ ಬಂದ್ಮೇಲೆ ಇದ್ರ ಬಗ್ಗೆ ಮಾತಾಡ್ಬೇಕು. ಹಾಗೆ ಅಂತ ಕಾಲೇಜಿಗೆ ಹೋದ್ಲು. ಸಂಜೆ ಆಯಿತು. ಇಬ್ಬರು ಕಾಲೇಜಿಗೆ ಹೋಗಿ ಮನೆಗೆ ಬಂದ್ರು. ಹರಿತಾ, ಬಾ ಇಲ್ಲಿ. ಏನಕ್ಕ, ಏನಾದ್ರೂ ಆಲೋಚನೆ ಮಾಡ್ದಾ? ಆ ವಿಷಯದ ಬಗ್ಗೆ ಕೇಳೋಣ ಅಂತಾನೆ ನಿನ್ನ ಕರೆದಿದ್ದು. ಹೇಳಕ್ಕ. ತಂಗಿ, ನಾನು ನನ್ನ ವಿದ್ಯಾಭ್ಯಾಸವನ್ನು ನಿಲ್ಸ್ಕೊಂಡು ನಿನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತ ಇದ್ದೀನಿ. ತಂದೆ ತಾಯಿ ಕಳಿಸುವ ಹಣವನ್ನು ಇಟ್ಕೊಂಡು ನಿನ್ನ ನಾನು ಓದಿಸ್ತೀನಿ. ಏನಕ್ಕ ಮಾತಾಡ್ತಾ ಇದ್ದೀಯಾ? ನಿನ್ನ ವಿದ್ಯಾಭ್ಯಾಸವನ್ನು ನಿಲ್ಲಿಸ್ತೀಯಾ? ಹಾಗೆಲ್ಲ ಬೇಡಕ್ಕ. ನಿನ್ನ ವಿದ್ಯಾಭ್ಯಾಸ ಅರ್ಧದಲ್ಲೇ ನಿಲ್ಲಿಸೋದು ನನಗೆ ಇಷ್ಟ ಇಲ್ಲ. ನಾನು ಹೇಗೋ ಡಿಗ್ರಿ ತನಕ ಓದಿದ್ದೀನಿ ಅಲ್ವಾ? ಹೌದು ಹರಿತಾ, ನೀನು ಏನ್ ಓದ್ಬೇಕು ಅಂತಿದ್ದೀಯಾ? ಅಕ್ಕ, ನಾನು IAS ಓದ್ಬೇಕು ಅಂತ ಇದ್ದೀನಿ. ಆದ್ರೆ ಅದಕ್ಕೆ ಅಧಿಕ ಹಣ ಖರ್ಚಾಗುತ್ತೆ. ತಂದೆ ನಮಗ್ ಕಳಿಸುವ ಹಣ ಸರಿಯಾಗಲ್ಲಕ್ಕ. ಸರಿ ತಂಗಿ, ಹಾಗಾದ್ರೆ ನಾನು ಏನಾದ್ರು ಕೆಲ್ಸಕ್ಕೆ ಹೋಗ್ತೀನಿ. ಏನು ಅಕ್ಕ, ನೀನು ವಿದ್ಯಾಭ್ಯಾಸ ನಿಲ್ಸೋದು ಅಂದ್ರೆ ನನಗಿಷ್ಟ ಇಲ್ಲ. ಸರಿ ತಂಗಿ, ಡಿನ್ನರಿಗೆ ಟೈಮ್ ಆಗ್ತಿದ್ಯಾ ಅಲ್ವಾ? ಬಾ, ಊಟ ಮಾಡೋಣ. ಹಾಗೆ ಅಂತ ಅಕ್ಕ ತಂಗಿಯರು ಊಟ ಮಾಡಿ ನಿದ್ರೆ ಮಾಡಿದ್ರು. ಹೀಗೆ ಮರುದಿನ ಬೆಳಿಗ್ಗೆ, ತಂಗಿ, ನಾನು ಕಾಲೇಜಿಗೆ ಹೋಗಿ ಬರ್ತೀನಿ. ನಿನ್ಗೆ ಟಿಫಿನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕಾಲೇಜಿಗೆ ಹೋಗ್ಬೇಕಾದ್ರೆ ಮರಿಬೇಡ. ಸರಿ ಅಕ್ಕ. ಹಾಗೆಂತ ಹೇಳಿ ಚಂದ್ರಿಕಾ ಕಾಲೇಜಿಗೆ ಹೋದ್ಲು. ಹೋಗುವ ಮಾರ್ಗದಲ್ಲಿ ಒಂದು ಕಂಪನಿ ಇತ್ತು. ಆ ಕಂಪನಿ ಗೋಡೆ ಮೇಲೆ ಮಾಡೆಲಿಂಗ್ಗೆ ಜನ ಬೇಕು, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂತ ಹಾಕಿದ್ರು. ಚಂದ್ರಿಕಾ ಸ್ವಲ್ಪ ಭಯದಿಂದ ಮುಂದೆ ಹೋದರೆ ಏನಾಗ್ಬೋದು ಎನ್ನುವ ಆಲೋಚನೆ ಕೂಡ ಮಾಡದೆ ಮುಂದೆ ಹೋದ್ಲು. ಏನಮ್ಮ, ಏನಾಗ್ಬೇಕಾಗಿತ್ತು? ನಾನು ಮಾಡೆಲಿಂಗ್ ಉದ್ಯೋಗಕ್ಕೆ ಅಪ್ಲಿಕೇಶನ್ ಹಾಕೋಣ ಅಂತ ಬಂದೆ. ಹೊರಗಡೆ ನಿಮ್ ಬೋರ್ಡ್ ನೋಡ್ದೆ, ಹಾಗೇನೆ ಒಳಗೆ ಬಂದೆ. ಹಾಗೆ ಅಂತ ಹೇಳಿದ್ಲು. ಓ, ಅದಕ್ಕೋಸ್ಕರ ಬಂದ್ರ? ಈ ಫಾರ್ಮ್ ನ ಫಿಲ್ ಮಾಡಿ, ಇಂಟರ್ವ್ಯೂ ನಡೀತಾ ಇದೆ, ತಗೊಳ್ಳಿ ಫಾರ್ಮ್, ಅಲ್ಲಿ ವೆಯ್ಟ್ ಮಾಡಿ. ಹಾಗೆ ಅಂತ ಫಾರ್ಮ್ ನ ಕೊಟ್ಲು. ಚಂದ್ರಿಕಾ ಫಾರ್ಮ್ ಅನ್ನು ಫಿಲ್ ಮಾಡಿ ರೂಮ್ ಒಳಗೆ ಕೂತಿದ್ಲು. ಸ್ವಲ್ಪ ಸಮಯದ ನಂತರ ಒಬ್ರು ಲೇಡಿ ಬಂದು ಒಳಗೆ ಬನ್ನಿ ಅಂತ ಕರೆದ್ರು. ಹಾಯ್ ಚಂದ್ರಿಕಾ, ನಿಮ್ಮ ಡೀಟೇಲ್ಸ್ ನೋಡ್ದೆ. ಈ ಜಾಬ್ ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ಇಲ್ಲ ಮೇಡಮ್, ನನ್ನ ತಂಗಿ ಎಜುಕೇಶನ್ಗೋಸ್ಕರ ನಾನು ಕೆಲಸ ಮಾಡೋಣ ಅಂತ ಇದ್ದೀನಿ. ಓಕೆ, ಒಳ್ಳೆ ವಿಷಯ. ನಿಮಗೆ ಏನು ಜಾಬ್ ಮಾಡ್ಲಿಕ್ಕೆ ಗೊತ್ತಿಲ್ಲಲ್ಲ, ಸ್ವಲ್ಪ ದಿನ ಟ್ರೈನಿಂಗ್ ಕೊಡ್ತೀವಿ. ಮೊದಲು 10,000 ಸ್ಯಾಲರಿ ಕೊಡ್ತೀವಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ನಾಳೆಯಿಂದನೇ ಜಾಯಿನ್ ಆಗ್ಬೋದು. ಚಂದ್ರಿಕಾ ಏನೂ ಆಲೋಚನೆ ಮಾಡದೆ, ಓಕೆ ಮೇಡಮ್, ನಾನು ನಾಳೆಯಿಂದನೇ ಜಾಯಿನ್ ಆಗ್ತೀನಿ. ಹಾಗೆ ಅಂತ ಸಂತೋಷದಿಂದ ಅಲ್ಲಿಂದ ಹೊರಟು ಬಂದ್ಲು. ತಂಗಿಗೆ ಮೊದಲು ಈ ವಿಷಯನ ಹೇಳ್ಬೇಕು, ಅವಳು ತುಂಬಾ ಸಂತೋಷ ಪಡ್ತಾಳೆ. ಹಾಗೆ ಅಂತ ಅಲ್ಲಿಂದ ಹೊರಟು ಮನೆಗೆ ಬಂದ್ಲು. ಮನೆಗೆ ಬಂದು ನೋಡಿದಾಗ ಹರಿತಾ ಮನೆಯಲ್ಲಿರ್ಲಿಲ್ಲ. ಓ, ಮರ್ತ್ಬಿಟ್ಟೆ, ತಂಗಿ ಕಾಲೇಜ್ಗೆ ಹೋಗಿದ್ದಾಳಲ್ಲ, ಸಂಜೆ ಬರ್ಲಿ, ಸಂಜೆ ಬಂದಾಗ ಹೇಳ್ತೀನಿ. ಸಂಜೆಯಾದಾಗ ತಂಗಿ ಕಾಲೇಜಿನಿಂದ ಮನೆಗೆ ಬಂದ್ಲು. ಚಂದ್ರಿಕಾ ಸಂತೋಷದಿಂದ ಹರಿತನನ್ನು ಕರೆದ್ಲು. ಹರಿತಾ, ಬಾ ಇಲ್ಲಿ, ನಿನಗೋಸ್ಕರ ಒಂದು ಒಳ್ಳೆ ವಿಷಯ ಇಟ್ಟಿದ್ದೀನಿ. ಹರಿತಾ, ನಾನೊಂದು ಮಾಡೆಲಿಂಗ್ ಕಂಪನಿಯಲ್ಲಿ ಜಾಯಿನ್ ಆಗ್ತಾ ಇದ್ದೀನಿ. ಒಂದು ತಿಂಗಳಿಗೆ 15,000ವರೆಗೆ ಕೊಡ್ತಾರೆ. ನೀನು ಚೆನ್ನಾಗಿ ಓದ್ಬೋದು. ಹೌದಾ ಅಕ್ಕ, ನೀವು ನನಗೋಸ್ಕರ ಮಾಡೆಲಿಂಗ್ ಮಾಡ್ಬೇಕು ಅಂತ ಇದ್ದೀರಾ? ಹೌದು ತಂಗಿ, ನನಗೆ ಏನೂ ಇಲ್ಲ, ನೀನ್ ಚೆನ್ನಾಗಿ ಓದ್ಬೇಕಷ್ಟೇ. ಖಂಡಿತ ಅಕ್ಕ, ನಿನ್ ಕನ್ಸನ್ನ ನಾನು ನೆನ್ಸ್ ಮಾಡ್ತೀನಿ. ನಾನು ಚೆನ್ನಾಗಿ ಓದ್ತೀನಕ್ಕ. ಖಂಡಿತ ನಾನು IAS ಆಫೀಸರ್ ಆಗ್ತೀನಿ. ಹೀಗೆ ಮರುದಿನದಿಂದನೇ ಚಂದ್ರಿಕಾ ಜಾಬಿಗೆ ಸೇರ್ಕೊಂಡ್ಲು. ಅದರಲ್ಲಿ ಬಂದ ಹಣದಲ್ಲಿ ತನ್ನ ತಂಗಿನ ಕೂಡ ಓದಿಸ್ತಾ ಇದ್ಲು. ಒಂದು ದಿನ ಚಂದ್ರಿಕನ ತಂದೆ ಕಾಲ್ ಮಾಡಿದ್ರು. ಚಂದ್ರಿಕಾ ತಕ್ಷಣ ಫೋನನ್ನು ತೆಗೆದು, ಅಪ್ಪ ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಚಂದ್ರಿಕಾ, ನನಗೆ ಪಟ್ನದಲ್ಲಿ ಸ್ವಲ್ಪ ಕೆಲಸ ಇದೆ. ಕೆಲ್ಸದ ಮೇಲೆ ಪಟ್ನಕ್ಕೆ ಬರ್ತೀನಿ, ನೀವು ರೆಡಿಯಾಗಿರಿ. ಹೌದಾ ಅಪ್ಪ? ಸರಿಯಪ್ಪ, ಬನ್ನಿ. ಫೋನ್ ಇಟ್ಟ ಚಂದ್ರಿಕಾ ಮನ್ಸಲ್ಲಿ ಭಯ ಜಾಸ್ತಿ ಆಯಿತು. ಚಂದ್ರಿಕಾ ತನ್ನೊಳಗೆ ತಾನೇ, ತಂದೆ ಪಟ್ನಕ್ಕೆ ಬರ್ತಾ ಇದ್ದಾರೆ,
ನಾನು ಮಾಡ್ಲಿಂಗ್ ಮಾಡುವ ವಿಷಯ ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ, ತುಂಬಾ ಭಯ ಆಗ್ತದೆ. ಹೀಗೆ ಸಂಜೆ ಆಯಿತು. ಹೇಳಿದ ಹಾಗೆ ಶೇಖರ್ ಪಟ್ಟಣಕ್ಕೆ ಬಂದು ಬಾಗಿಲನ್ನು ತಟ್ಟಿದ. ಚಂದ್ರಿಕಾ, ಅಮ್ಮ ಹರಿತಾ. ಚಂದ್ರಿಕಾ ಸ್ವಲ್ಪ ಭಯದಲ್ಲೇ ಬಾಗಿಲನ್ನು ತೆಗೆದ್ಲು. ಅಪ್ಪ, ಒಳಗ್ ಬನ್ನಿ ಅಪ್ಪ. ಶೇಖರ್ ಮನೆ ಒಳಗೆ ಬಂದ ತಕ್ಷಣ ಸ್ವಲ್ಪ ಹೊತ್ತು ಮೌನವಾಗಿದ್ದು ತನ್ನ ಮಗಳನ್ನು ಗಮನಿಸಿದ. ಅಮ್ಮ ಚಂದ್ರಿಕಾ, ನಿನ್ ಮುಖದಲ್ಲಿ ಏನೋ ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ. ಯಾಕಮ್ಮ ರಾತ್ರಿಯಲ್ಲಿ ನಿದ್ರೆ ಮಾಡಲ್ವಾ? ಯಾಕೆ ನನ್ನ ನೋಡಿ ಭಯಪಡ್ತಾ ಇದ್ದೀಯಾ? ಹಾಗೆಲ್ಲ ಏನು ಇಲ್ಲಪ್ಪ. ಅದರಲ್ಲಿ ಹರಿತಾ ಕೂಡ ಮನೆಯೊಳಗೆಯಿಂದ ಹೊರಗೆ ಬಂದ್ಲು. ಅಪ್ಪ ಹೇಗಿದ್ದೀರಾ? ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾಳಮ್ಮ. ಅಕ್ಕ ಯಾಕಮ್ಮ ನನ್ನ ನೋಡಿ ಹೆದರ್ತಾ ಇದ್ದಾಳೆ? ಹಾಗೆಲ್ಲ ಏನು ಇಲ್ಲಪ್ಪ. ತಂದೆ ಏನೇ ತಿಳ್ಕೊಂಡ್ರು ಪರವಾಗಿಲ್ಲ. ಈ ವಿಷಯವನ್ನು ಮೊದಲು ತಂದೆ ಜೊತೆ ಹೇಳ್ಬೇಕು. ಅಪ್ಪ, ನಾನ್ ನಿಮ್ಗೆ ಒಂದು ವಿಚಾರ ಹೇಳ್ಬೇಕು. ಹೇಳಮ್ಮ. ನನ್ ಜೊತೆ ಯಾಕಮ್ಮ ನಾಚಿಕೆ ಪಡ್ತೀಯಾ? ಅಪ್ಪ, ತಂಗಿ IAS ಓದ್ಬೇಕು ಅಂತ ಇದ್ದಾಳೆ. ಅಷ್ಟೊಂದು ಹಣ ನೀವು ಕಳ್ಸಲ್ಲ ಅಂತ ನಾನು ಓದೋದನ್ನ ನಿಲ್ಸಿ ಕೆಲ್ಸಕ್ಕೆ ಹೋಗ್ತಿದ್ದೀನಪ್ಪ. ಶೇಖರ ಮಾತು ಕೇಳಿದ ತಕ್ಷಣ ಆಶ್ಚರ್ಯಪಟ್ಟು, ಏನಮ್ಮ ನೀನು ಹೇಳೋದು? ನನಗ್ ಗೊತ್ತಿಲ್ದೆ ನೀನು ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದೀಯಾ? ಹೌದು, ನೀನೇನಮ್ಮ ಮಾಡ್ಲಿಂಗ್ ಮಾಡೋದು? ನಾನು ತುಂಬಾ ಸಲ ಟಿವಿಯಲ್ಲಿ ನೋಡಿದೀನಿ. ತುಂಬಾ ಅಸಹ್ಯವಾಗಿರುತ್ತೆ ಅಂತೆ. ಅಪ್ಪ, ಟಿವಿಯಲ್ಲಿ ತೋರ್ಸೋದು ನಿಜ ಅಲ್ಲಪ್ಪ. ಅಮ್ಮ ಚಂದ್ರಿಕಾ, ನೀನ್ ಈ ಕೆಲಸ ಮಾಡೋದು ನನಗೆ ಇಷ್ಟ ಇಲ್ಲಮ್ಮ. ಸರಿ, ನಾನು ಇಲ್ಲಿಂದ ಹೊರಟೋಗ್ತೀನಿ, ನಂಗೆ ಕೆಲಸ ಇದೆ ಹಾಗೆ ಅಂತ ಅಲ್ಲಿಂದ ಹೊರಟೋದ. ಆದ್ರೂ ಕೂಡ ಚಂದ್ರಿಕಾ ಕೆಲಸವನ್ನು ಬಿಡ್ಲಿಲ್ಲ. ಒಂದಿನ ಅವಳ ಆಫೀಸಿಗೆ ನಡ್ಕೊಂಡು ಹೋಗ್ತಾ ಇದ್ಲು. ರಸ್ತೆಯಲ್ಲಿ ಒಬ್ರು ವಯಸ್ಸಾದ ಅಜ್ಜಿ ಒಂದು ಲೆಹಂಗಾನ ಮಾರುವುದನ್ನು ನೋಡಿದ್ಲು. ಈ ವಯಸ್ಸಲ್ಲಿ ಕೂಡ ಈ ಅಜ್ಜಿ ಈ ಲೆಹಂಗಾನ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ಅವಳು ಆಲೋಚನೆ ಮಾಡ್ತಾ ಇದ್ದಂಗೆ ಆ ಅಜ್ಜಿ ಅವಳನ್ನು ನೋಡಿ, ಬಾ ಅಮ್ಮ, ಬಂದ್ ನೋಡಮ್ಮ, ಈ ಬಟ್ಟೆ ಮಾತ್ರ ಉಳ್ಕೊತ್ತು ಹಾಗೆ ಅಂತ ಕರೆದ ತಕ್ಷಣ ಚಂದ್ರಿಕಾ ಅಲ್ಲಿಗೆ ಬಂದ್ಲು. ಆ ಲೆಹಂಗಾನ ಅವಳು ಮೇಲೆಯಿಂದ ಕೆಳಗೆ ತನಕ ನೋಡಿದ್ಲು. ಅಜ್ಜಿ, ಇದ್ನ ಎಷ್ಟಕ್ ಕೊಡ್ತೀರಾ? 1500 ರೂಪಾಯಿ ಕೊಟ್ಟು ತಗೊಂಡೋಗಮ್ಮ. ಸರಿ, ನನಗ್ ಕೊಡಿ ಹಾಗೆ ಅಂತ ಹಣವನ್ನು ಕೊಟ್ಟು ತಗೊಂಡ್ಲು. ಅವಳಿಗೆ ಗೊತ್ತಿರ್ಲಿಲ್ಲ ಅದು ಒಂದು ಮಾಯದ ಲೆಹಂಗಾ ಅಂತ. ಮನೆಗೆ ಹೋದ ನಂತರ ಆ ಲೆಹಂಗವನ್ನು ಚಂದ್ರಿಕಾ ನೋಡಿದ್ಲು. ಏನು ಈ ಲೆಹಂಗಾ ಇಷ್ಟೊಂದು ಉಳಿತಾ ಇದೆ ಹಾಗೆ ಅಂತ ಉಳಿತಾ ಇರುವ ಲೆಹಂಗವನ್ನು ನೋಡಿದ್ಲು. ಆ ಲೆಹಂಗದಿಂದ ಮೃದುವಾದ ಧ್ವನಿಯೊಂದು ಹೊರಗೆ ಬರಲಾರಂಭಿಸಿತು. ಚಂದ್ರಿಕಾ, ನನ್ನನ್ನು ಧರಿಸಿಕೋ, ನಿನಗೆ ಬೇಕಾದ ಮಾರ್ಗವನ್ನು ನಾನ್ ನಿನಗೆ ತೋರಿಸ್ತೀನಿ. ಚಂದ್ರಿಕಾ ಒಂದು ಕ್ಷಣ ನಿಂತು ಆ ಲೆಹಂಗ ಮಾತನಾಡುವುದು ನಿಜ ಸುಳ್ಳ ಅಂತ ಕೇಳಿದ್ಲು. ಆಗ ಆ ಲೆಹಂಗದಿಂದ ಮತ್ತೊಮ್ಮೆ ಆ ಮೃದುವಾದ ಸ್ವರ ಕೇಳಲಾರಂಭಿಸಿತು. ಚಂದ್ರಿಕಾ, ನನ್ನನ್ನು ಧರಿಸಿಕೋ, ನಿನಗೆ ಬೇಕಾದಂತಹ ಮಾರ್ಗವನ್ನು ನಾನ್ ತೋರಿಸ್ತೀನಿ. ನಿಜನಾ? ಈ ಲೆಹಂಗ ಮಾತಾಡ್ತಾ ಇದೆ ಹಾಗೆ ಅಂತ ಆಶ್ಚರ್ಯಪಟ್ಟು ಆ ಲೆಹಂಗವನ್ನು ಹಾಕೋಬೇಕಾ ಬೇಡುವ ಅಂತ ಆಲೋಚನೆ ಮಾಡ್ತಿದ್ಲು. ತಂಗಿಗೋಸ್ಕರ ಅವಳ ಪಟ್ಟಂತಹ ಕಷ್ಟ ಎಲ್ಲವೂ ಒಂದ್ಸಲ ಅವಳ ಕಣ್ಣ ಮುಂದೆ ಬಂದು ಹೋಯಿತು. ಹೀಗೆ ಚಂದ್ರಿಕಾ ಧೈರ್ಯ ಮಾಡಿಕೊಂಡು ಆ ಬಟ್ಟೆಯನ್ನು ಧರಿಸಿದಾಗ ಅವಳಿಗೆ ಏನೋ ಹೊಸ ಹುಮ್ಮಸ್ಸು ಬಂತು. ಈ ಬಟ್ಟೆನ ಹಾಕೊಂಡ ತಕ್ಷಣ ನನ್ನಲ್ಲಿ ಏನೋ ಹುಮ್ಮಸ್ಸು ಕಾಣ್ತಾ ಇದೆ ಹಾಗೆ ಅಂದ್ಕೊಂಡ್ಲು. ಈ ಬಟ್ಟೆನ ತೆಗ್ದಿಟ್ಟು ಮನೆನ ಕ್ಲೀನ್ ಮಾಡ್ಬೇಕು ಹಾಗೆ ಅಂದುಕೊಂಡ ತಕ್ಷಣ ಆ ಮನೆ ಇದ್ದಕ್ಕಿದ್ದಂಗೆ ತಾನಾಗಿಯೇ ಕ್ಲೀನ್ ಆಯಿತು. ಆಗ ಅವಳಿಗೆ ಅರ್ಥವಾಯಿತು, ಈ ಲೆಹಂಗವನ್ನು ಹಾಕಿಕೊಂಡು ಮನ್ಸಲ್ಲಿ ಏನೇ ಆಲೋಚನೆ ಮಾಡಿದ್ರು ಕೂಡ ಅದು ನಡೆದು ಮುಗಿಯುತ್ತೆ ಅಂತ. ಒಂದು ದಿನ ಆ ಲೆಹಂಗವನ್ನು ಹಾಕಿಕೊಂಡು ಮಾಡೆಲಿಂಗ್ ಮಾಡ್ತಾ ನಡೀತಾ ಇದ್ಲು. ಅವಳಿಗೆ ಫಸ್ಟ್ ಪ್ರೈಸ್ ಬರ್ಬೇಕು ಅನ್ಕೊಂಡ್ಲು. ಅವಳು ಅಂದುಕೊಂಡ ಹಾಗೆ ಆ ಡ್ರೆಸ್ ಅಲ್ಲಿ ಅವಳಿಗೆ ಫಸ್ಟ್ ಪ್ರೈಸ್ ಬಂತು. ಆ ಹಣದಿಂದಾನೇ ಹರಿತನ ಓದಿಸ್ತಾ ಇದ್ಲು ಚಂದ್ರಿಕಾ. ಅಕ್ಕ, ನಿಂಗೊಂದ್ ವಿಚಾರ ಹೇಳ್ಬೇಕು. ಅಕ್ಕ, ನಾನು IAS ಎಕ್ಸಾಮ್ ಬರ್ದಿದ್ದೆ ಅಲ್ಲಕ್ಕ, ಅದ್ರಲ್ಲಿ ನಾನು ಪಾಸ್ ಆಗ್ಬಿಟ್ಟೆ. ಇವತ್ತು ಇಂಟರ್ವ್ಯೂ ಇದೆ ನಂಗೆ. ಹೌದಾ ತಂಗಿ, ತುಂಬಾ ಒಳ್ಳೆ ವಿಚಾರ ಹೇಳ್ದೆ. ಈ ವಿಷಯನ ತಂದೆಗೆ ಹೇಳ್ಬೇಕು ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಊರಿಗೆ ಹೊರಟ್ರು. ಶೇಖರ್ ಮನೆಯ ಹೊರಗಡೆ ಕೂತ್ಕೊಂಡಿದ್ದ. ಆಗ ಹರಿತಾ ಎಕ್ಸಾಮ್ ಪಾಸ್ ಆದ ವಿಚಾರವನ್ನು ತನ್ನ ತಂದೆಯ ಬಳಿ ಹೇಳಿದ್ಲು. ಅಪ್ಪ, ನಾನ್ ಕೂಡ ಮಾಡ್ಲಿಂಗ್ ಎಲ್ಲ ಬಿಟ್ಬಿಟ್ಟೆ, ಮತ್ತೆ ಓದ್ಬೇಕು ಅಂತ ಇದ್ದೀನಿ. ಸಂತೋಷ ಮಗಳೇ, ನಿನ್ನ ತ್ಯಾಗನೆ ಹರಿತನ ಇಷ್ಟು ದೂರ ತಗೊಂಡ್ ಬಂದಿದೆ. ಹೀಗೆ ಅಂದಿನಿಂದ ಅವರೆಲ್ಲರೂ ಸಂತೋಷವಾಗಿ ಜೀವನ ಮಾಡ್ತಿದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ. ಒಂದು ಸಣ್ಣ ಗ್ರಾಮದಲ್ಲಿ ಚಂದ್ರಿಕಾ ಹರಿತಾ ಎನ್ನುವ ಅಕ್ಕ ತಂಗಿಯರು ಜೀವನ ಮಾಡ್ತಾ ಇದ್ರು. ಚಂದ್ರಿಕಾ ಅಕ್ಕ ತುಂಬಾ ಜವಾಬ್ದಾರಿ ಇರುವವಳು. ಚಂದ್ರಿಕಾ ಮನೆ ಕೆಲ್ಸ, ಹೊಲದ ಕೆಲ್ಸ ಅಂತ ತುಂಬಾ ಜವಾಬ್ದಾರಿಯಿಂದ ಇರ್ತಾ ಇದ್ಲು. ತಂಗಿ ಹರಿತಾ ಯಾವಾಗ ನೋಡಿದ್ರು ತಿನ್ನುತ್ತಾ ಮಲಗುತ್ತಾ ಅಂತ ಸೋಮಾರಿಯಾಗಿ ಇದ್ಲು. ಒಂದು ದಿನ ಭಾರಿ ಮಳೆಯಾದ ಕಾರಣ ಮನೆಯ ಮೇಲ್ಚಾವಣಿಯಿಂದ ನೀರಿನ ಸೋರುವಿಕೆಯಾಯಿತು. ಆ ನೀರು ಸೋರ್ತಾ ಇದ್ರೂ ಕೂಡ
ಸೋಮಾರಿಯಾದ ತಂಗಿ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಿದ್ಲು. ಅಕ್ಕನಿಗೆ ಕೋಪ ಬಂತು. ಹರಿತಾ, ಮನೆಯೊಳಗೆ ಮಳೆ ನೀರು ಬೀಳ್ತಾ ಇದೆ, ನಿನಗ್ ಮಾತ್ರ ಹೇಗೆ ಇಷ್ಟು ಚೆನ್ನಾಗಿ ನಿದ್ರೆ ಬರ್ತಿದೆ? ಏನಕ್ಕ ನಿನ್ ಗೋಳು? ಮಳೆ ಬಂದ್ರೆ ಮಳೆ ಬರ್ತಾ ಇರ್ಲಿ, ನನ್ನ ನಿದ್ರೆನ ಯಾಕೆ ಹಾಳು ಮಾಡ್ತಾ ಇದ್ದೀಯಾ? ನಾನು ಸಂತೋಷವಾಗಿ ನಿದ್ರೆ ಮಾಡ್ತಾ ಇದ್ದೀನಿ. ಇಲ್ಲ ಕಣೆ, ಮನೆಯೊಳಗೆ ಹೀಗೆ ಮಳೆ ನೀರು ಸೋರ್ತಾ ಇದ್ರೆ ನಿನಗ್ ಮಾತ್ರ ಹೇಗೆ ನಿದ್ರೆ ಬರ್ತಿದೆ? ಅಕ್ಕ, ನನಗೆ ನಿದ್ರೆ ಮಾಡೋದು ಅಂದ್ರೆ ಇಷ್ಟ, ಪ್ಲೀಸ್ ನನ್ನ ನಿದ್ರೆ ಮಾಡಕ್ ಬಿಡು. ನೀವು ಯಾವಾಗ ಬದಲಾಗ್ತೀಯೋ ತಂಗಿ? ಹಾಗೆ ಅಂತ ಹೇಳಿ ಚಂದ್ರಿಕಾ ಮನೆಯೊಳಗೆ ಬರ್ತಾ ಇರೋ ನೀರ್ನ ತೆಗೆದು ಹೊರಗೆ ಹಾಕ್ತಿದ್ಲು. ಹರಿತಾ ತಲೆ ಕೆಡ್ಸ್ಕೊಳ್ದೆ ಚೆನ್ನಾಗಿ ನಿದ್ರೆ ಮಾಡ್ತಿದ್ಲು. ಚಂದ್ರಿಕಾ ಹರಿತನ ಬಗ್ಗೆ ಆಲೋಚನೆ ಮಾಡುತ್ತಾ ತುಂಬಾನೇ ಚಿಂತೆ ಮಾಡ್ಕೊಂಡು ಏನೋ ಒಂದು ಆಲೋಚನೆ ಮಾಡ್ಕೊಂಡು ನೀರ್ನ ತೆಗೆದು ಉಯ್ತಾ ಇದ್ಲು. ಅಜ್ಜಿ ಹೇಳಿದ ಮಾತು ಜ್ಞಾಪಕಕ್ಕೆ ಬರ್ತಾ ಇದೆ. ಸೋಮಾರಿತನ ಯಾವಾಗ್ಲೂ ನಮಗೆ ಕಷ್ಟವನ್ನೇ ತಂದು ಕೊಡುತ್ತೆ ಅಂತ. ಆದ್ರೆ ನಾನು ನನ್ನ ಹರಿತನ ಹೇಗಾದ್ರೂ ಬದಲಾಯಿಸ್ತೀನಿ, ಆ ನಂಬಿಕೆ ನನ್ನೊಳಗೆ ಇದೆ. ಆ ದಿನ ರಾತ್ರಿ ಇನ್ನಷ್ಟು ಮಳೆ ಜೋರಾಗಿ ಬಂತು. ಪಕ್ಕದ ಮನೆಯ ಗೋಡೆ ಕೂಡ ಬಿದ್ದೋಯ್ತು. ಆಗ ಚಂದ್ರಿಕಾ ಭಯದಿಂದ ಹೊರಗೆ ಬಂದು ನೋಡಿದ್ಲು. ಆಗ ಚಂದ್ರಿಕಾ ಬಂದು ನೋಡಿ ಆಶ್ಚರ್ಯದಿಂದ, ಅಯ್ಯೋ, ಈ ಗೋಡೆನೂ ಬಿದ್ದೋಯ್ತಾ? ಇವಾಗ ಏನ್ ಮಾಡೋದು? ಮನೆಯೊಳಗೆ ನೀರು ಇನ್ನಷ್ಟು ಜಾಸ್ತಿ ಬರುತ್ತೆ, ಇವಾಗ ಏನಾದ್ರೂ ಒಂದು ಮಾಡ್ಲೇಬೇಕು. ಹಾಗೆ ಅಂತ ಆಲೋಚನೆ ಮಾಡುತ್ತಾ ಚಂದ್ರಿಕಾ ಮನೆಯೊಳಗೆ ಬಂದು ಮನೆಯಲ್ಲಿ ಇರುವ ವಸ್ತುಗಳನ್ನೆಲ್ಲ ತೆಗೆದು ಒಂದು ಮೂಲೆಯಲ್ಲಿ ಜೋಡಿಸ್ತಾ ಇದ್ಲು. ಆದ್ರೂ ಕೂಡ ಹರಿತಾ ಆರಾಮವಾಗಿ ಮಲಗಿ ನಿದ್ರೆ ಮಾಡ್ತಿದ್ಲು. ಹೀಗೆ ಬೆಳಗಿನ ಜಾವವಾಯಿತು. ಚಂದ್ರಿಕಾ ರಾತ್ರಿ ಇಡೀ ನಿದ್ರೆ ಮಾಡದೆ ಮನೆಯೊಳಗೆ ಬಂದ ನೀರನ್ನೆಲ್ಲ ತೆಗೆದು ಉಯ್ದು ಸುಸ್ತಾಗಿ ಹೋಗಿದ್ಲು. ಈ ಸಮಯದಲ್ಲಿ ಪಕ್ಕದ ಮನೆ ಶೇಖರ್ ಬಂದು ಬಾಗಿಲನ್ನು ತಟ್ಟಿದ. ಏನಾಯ್ತು ಹರಿತಾ? ಮನೆಯೊಳಗೆಲ್ಲ ನೀರು ಬಂದಿದೆ, ನೀನೊಬ್ಳೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀಯಾ? ಹೌದು, ನಿನ್ ತಂಗಿ ಹರಿತಾ ಎಲ್ಲಿ? ಏನ್ ಮಾಡೋದು ಶೇಖರಣ್ಣ, ಅವಳ ಬಗ್ಗೆ ನಿಮಗೆ ಗೊತ್ತು ತಾನೆ? ಅವಳಿಗೆ ಚೆನ್ನಾಗಿ ತಿನ್ನೋದು, ಆಮೇಲೆ ನಿದ್ರೆ ಮಾಡೋದು, ಈ ಕೆಲಸ ಬಿಟ್ರೆ ಏನ್ ಗೊತ್ತು? ನಿನ್ನಂತ ಅಕ್ಕ ಇರೋದ್ರಿಂದನೇ ಅವಳಿಗೆ ಯಾವ ಕಷ್ಟನೂ ಗೊತ್ತಿಲ್ಲ. ನೀನ್ ಮಾತ್ರ ಇಲ್ಲದಿದ್ರೆ ಅವಾಗ ಗೊತ್ತಾಗ್ತಾ ಇತ್ತು ಅವಳಿಗೆ ಕಷ್ಟ ಏನು ಅಂತ. ಏನ್ ಮಾಡೋದು ಶೇಖರಣ್ಣ, ತಂದೆ ತಾಯಿ ಸಣ್ಣ ವಯಸ್ಸಲ್ಲೇ ತೀರ್ಕೊಂಡ್ಬಿಟ್ರು. ಅಂದಿನಿಂದ ನಾನ್ ನನ್ನ ತಂಗಿನ ತುಂಬಾ ಮುದ್ದಾಗಿ ಬೆಳೆಸ್ಬಿಟ್ಟೆ. ಆ ಮುದ್ದುತನನೇ ಇವತ್ತು ಅವಳನ್ನ ಇಷ್ಟೊಂದು ಸೋಮಾರಿಯಾಗಿ ಬದಲಾಯಿಸಿದೆ. ನನ್ ತಂಗಿ ಯಾವತ್ತಿದ್ರೂ ಬದಲಾಗ್ತಾಳೆ ಅಂತ ನನಗೆ ನಂಬಿಕೆ ಇದೆ. ಸರಿ, ನೀನೊಬ್ಳೆ ಕೆಲಸ ಮಾಡ್ತಿದ್ದೀಯಲ್ಲ, ನಾನ್ ನಿಂಗೆ ಸಹಾಯ ಮಾಡ್ತೀನಿ ಹಾಗೆ ಅಂತ ಅವಳಿಗೆ ಸಹಾಯ ಮಾಡ್ದ. ಚಂದ್ರಿಕಾ, ನೀನೊಬ್ಳೆ ಕಷ್ಟಪಟ್ಟು ಕೆಲಸ ಮಾಡ್ಬೇಡ, ನಾನ್ ಇದ್ದೀನಲ್ವಾ, ನನ್ನ ಕರಿ. ನೀನೊಬ್ಳೆ ಎಲ್ಲ ಕೆಲಸವನ್ನು ಹೇಗೆ ಮಾಡ್ತೀಯಾ? ಸರಿ ಅಣ್ಣ, ನಾನು ಇರೋದು ಒಬ್ಳೆ, ನನಗೆ ಅಂತ ಯಾರೂ ಇಲ್ಲ, ನಿಮ್ಮೆಲ್ಲರನ್ನ ಬಿಟ್ರೆ ನನಗೆ ಅಂತ ಯಾರೂ ಇದ್ದಾರೆ ಹಾಗೆ ಅಂತ ಹೇಳಿದ ನಂತರ ಅವನು ಅಲ್ಲಿಂದ ಹೊರಟು ಹೋದ. ನನ್ ತಂಗಿ ಈ ರೀತಿ ಆಗ್ಲಿಕ್ಕೆ ನಾನೇ ಕಾರಣ. ನನ್ನ ಮುದ್ದುತನದಿಂದನೇ ಅವಳಿವತ್ತು ಸೋಮಾರಿಯಾಗಿದ್ದಾಳೆ. ಇನ್ ಮುಂದೆ ಇವಳಿಗೆ ಮುದ್ದುತನ ತೋರಿಸ್ಲೇಬಾರ್ದು ಹಾಗೆ ಅಂತ ಆಲೋಚನೆ ಮಾಡ್ತಾ ಇದ್ದಂಗೆ ಪಕ್ಕದ ಮನೆ ಸರೋಜಮ್ಮ ಅವರ ಮನೆಗೆ ಬಂದ್ರು. ಏನೇ ಚಂದ್ರಿಕಾ, ಮನೆಯೊಳಗೆಲ್ಲ ನೀರ್ ಬಂದಿತ್ತಂತೆ, ನನಗೆ ಪಕ್ಕದ ಮನೆ ಶೇಖರ್ ಹೇಳ್ದ. ಹೌದು ದೊಡ್ಡಮ್ಮ, ಆದ್ರೆ ಹರಿತ ಮಾತ್ರ ನಿದ್ರೆಯಿಂದ ಎದ್ದಿಲ್ಲ, ಮಲ್ಕೊಂಡೇ ಇದ್ದಾಳೆ. ಹಾಗೆ ತಾನೆ, ನೀನ್ ಮಾತ್ರ ಅವಳನ್ನ ಬೈಯದಿಲ್ಲ, ಅವಳಿಗೆ ಹೇಗಾದ್ರೂ ಬುದ್ಧಿ ಕಲಿಸ್ಲೇಬೇಕು. ಹೌದು ದೊಡ್ಡಮ್ಮ, ನಾನು ಕೂಡ ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ದೀನಿ ಹಾಗೆ ಅಂತ ಚಂದ್ರಿಕಾ ಹೇಳಿದ್ಲು. ಹೀಗೆ ಅವರಿಬ್ಬರು ಮಾತಾಡ್ತಿದ್ರು. ದಿನಗಳು ಕಳೆಯಿತು. ಹೀಗೆ ಹರಿತ ಸೋಮಾರಿಯಾಗಿ ಇರುವುದರಿಂದ ಅವಳಿಗೆ ಆರೋಗ್ಯ ಸಮಸ್ಯೆ ಏರ್ಪಟ್ಟಿತ್ತು. ಆದ್ರೂ ಕೂಡ ಅವಳು ತಿನ್ನುವುದನ್ನು ಬಿಡ್ಲೇ ಇಲ್ಲ. ಹೀಗೆ ಸ್ವಲ್ಪ ದಿನಗಳ ನಂತರ ಒಂದು ದಿನ ಹರಿತನಿಗೆ ತುಂಬಾ ಚಳಿ ಜ್ವರ ಬಂತು. ಅಯ್ಯೋ ಅಕ್ಕ, ನನಗೆ ತುಂಬಾ ಚಳಿ ಜ್ವರ ಬಂದಿದೆ, ನನ್ನಿಂದ ಆಗ್ತಾ ಇಲ್ಲ ಹಾಗೆ ಅಂತ ಹೇಳಿದಾಗ ಚಂದ್ರಿಕನಿಗೆ ದುಃಖವಾಯಿತು. ತಂಗಿ, ನಾವು ಹಾಸ್ಪಿಟ್ಲಿಗೆ ಹೋಗೋಣ. ಅಕ್ಕ, ನನ್ನಿಂದ ಎದ್ದೇಳಿಕ್ಕಾಗಲ್ಲ, ಡಾಕ್ಟರ್ನ ಕರ್ಕೊಂಬ, ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡ್ತೀನಿ. ಚಂದ್ರಿಕನಿಗೆ ಮಾತು ಕೇಳಿದ ತಕ್ಷಣ ಕೋಪ ಬಂತು. ಇಷ್ಟೊಂದು ಚಳಿ ಜ್ವರ ಇರುವಾಗ ಯಾಕೆ ಹರಿತ ಹೀಗೆ ಮಾತಾಡ್ತಿದೀಯಾ? ಹಾಸ್ಪಿಟ್ಲಿಗೆ ಬರ್ಲಿಕ್ಕೆ ಕೂಡ ನಿಂಗೆ ಉದಾಸೀನನಾ? ಅಕ್ಕ, ಇವಾಗ ಡಾಕ್ಟರ್ನ ಕರ್ಕೊಂಬ, ಉಳಿದಿದೆಲ್ಲ ಆಮೇಲೆ ನೋಡೋಣ ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಡಾಕ್ಟರ್ನ ಕರ್ಸಿದ್ಲು. ಡಾಕ್ಟರ್ ಬಂದು ಅವಳಿಗೆ ಚೆಕಪ್ ಮಾಡಿ ಸ್ವಲ್ಪ ಟೆಸ್ಟ್ ಅನ್ನು ನೋಡಿದ್ರು. ಹರಿತಾ, ನೀನು ಏನ್ ಕೆಲ್ಸ ಮಾಡ್ತಾ ಇದೀಯಾ? ನಾನಾ ಕೆಲ್ಸನ? ನಾನ್ ಯಾವ ಕೆಲ್ಸನೂ ಮಾಡಲ್ಲ ಸರ್, ನಾನು ಯಾವ ಕೆಲ್ಸನೂ ಮಾಡಲ್ಲ. ನನ್ ಕೆಲ್ಸ ಕೂಡ ನನ್ನ ಅಕ್ಕನೇ ಮಾಡ್ತಾಳೆ. ನಾನ್ ತಿನ್ನೋದು ಮಲ್ಗೋದು ಅಷ್ಟೇ. ಆ ಮಾತು ಕೇಳಿ ಡಾಕ್ಟರ್ ಆಶ್ಚರ್ಯಪಟ್ರು. ಇಲ್ಲಿ ನೋಡಮ್ಮ ಹರಿತಾ, ಹೀಗೆ ನೀನು ಸೋಮಾರಿಯಾಗಿ ಇದ್ರೆ ನಿನಗೆ ಆರೋಗ್ಯ ಸಮಸ್ಯೆ ಬರುತ್ತೆ, ಗೊತ್ತಾ ನಿನ್ಗೆ? ಪರವಾಗಿಲ್ಲ ಬಿಡಿ ಡಾಕ್ಟರ್, ಆರೋಗ್ಯ ಸಮಸ್ಯೆ ಬಂದ್ರೆ ಬಂದ್ಬಿಟ್ಟು ಹೋಗ್ಲಿ, ಆವಾಗ ನಿದ್ರೆ ಮಾಡ್ಬೋದಲ್ವಾ? ಅಲ್ಲ ಮಾತು ಕೇಳಿ ಡಾಕ್ಟರಿಗೆ ಒಳಗೊಳಗೆ ಕೋಪ ಬಂತು. ಡಾಕ್ಟರ್, ನನ್ ತಂಗಿ ಇವಾಗ ಹೇಗಿದ್ದಾಳೆ? ಪರವಾಗಿಲ್ಲ, ಇದು ಚಳಿ ಜ್ವರ ಅಲ್ವಾ, ಇಂಜೆಕ್ಷನ್ ಹಾಕಿದೀನಿ, ಕಡಿಮೆ ಆಗುತ್ತೆ. ಆದ್ರೆ ಇವಳ ಸೋಮಾರಿತನದಿಂದ ಇವಳ ಫ್ಯೂಚರ್ ಅಲ್ಲಿ ತುಂಬಾ ಕಷ್ಟಪಡ್ತಾಳೆ. ಹೀಗೆ ಡಾಕ್ಟರ್ ಹರಿತನ ಆರೋಗ್ಯದ ಬಗ್ಗೆ ಹೇಳಿದ್ರು. ಆ ನಂತರ ಚಂದ್ರಿಕಾ ಮಾತನ್ನು ಕೇಳಿ ತುಂಬಾನೇ ದುಃಖಪಟ್ಲು. ಡಾಕ್ಟರ್ ಕೂಡ ಅಲ್ಲಿಂದ ಹೊರಟೋದ್ರು. ಹರಿತಾ, ಇನ್ನು ಎಷ್ಟು ದಿನ ಅಂತ ಹೀಗೇನೆ ಮಲ್ಕೊಂಡಿರ್ತೀಯ? ಬಾ ನನ್ ಜೊತೆ ಹೊಲದ ಕೆಲ್ಸಕ್ಕೆ. ಅಕ್ಕ, ನನ್ನಿಂದ ಕೆಲ್ಸಕ್ಕೆಲ್ಲ ಬರಕ್ಕಾಗಲ್ಲ,
ನೀನ್ ಹೋಗಕ್ಕ, ನಾನ್ ಮಲಗಿ ನಿದ್ರೆ ಮಾಡ್ತೀನಿ ಹಾಗೆಂತ ಹೇಳಿ ಮತ್ತೆ ಮಲಗಿಕೊಂಡ್ಲು. ಹೀಗೆ ದಿನಗಳು ಕಳೆಯಿತು. ಹೀಗೆ ಹರಿತಾ ಒಂದೇ ಜಾಗದಲ್ಲಿ ಕೂತ್ಕೊಂಡಿರೋದ್ರಿಂದ ನಿದ್ರೆ ಮಾಡೋದ್ರಿಂದ ಅವಳ ಕೈಕಾಲು ಮುಖ ಕಾಲೆಲ್ಲ ಊದಿ ಬಿಡ್ತು. ಅದರಿಂದ ಅವಳಿಗೆ ನಿದ್ರೆ ಮಾಡೋದೇ ಕಷ್ಟ ಆಗೋಯ್ತು. ಹೀಗಿರುವಾಗ ಸ್ವಲ್ಪ ದಿನಗಳ ನಂತರ ಚಂದ್ರಿಕಾ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ಲು. ಹರಿತನಿಗೆ ತುಂಬಾ ಹಸಿವಾಗಿ ದಾಹವಾಯಿತು. ಹರಿತಾ ಅವಳ ದೂರದಿಂದ ಸ್ವಲ್ಪ ದೂರದಲ್ಲಿ ಇರುವ ಊಟ ನೀರನ್ನು ಕೂಡ ತೆಗೆದು ತಿನ್ನುವಷ್ಟು ಅವಳಿಗೆ ಆಗ್ಲಿಲ್ಲ. ಅಕ್ಕ ಅಕ್ಕ ಎಲ್ಲಿದ್ಯಾ ಬಾ ಅಕ್ಕ ಹಾಗೆ ಅಂತ ಕರಿತಾ ಇದ್ಲು. ಆದ್ರೆ ಚಂದ್ರಿಕಾ ಮನೆಯಲ್ಲಿ ಇಲ್ಲದಿರುವ ಕಾರಣ ಅಲ್ಲಿ ಬರ್ಲಿಲ್ಲ. ಅದನ್ನು ನೋಡಿ ಹರಿತಾ ಕಣ್ಣೀರಾಕಿದ್ಲು. ನಾನು ಇಷ್ಟೊಂದು ಕರೆದು ನನ್ನ ಅಕ್ಕ ಬರ್ಲಿಲ್ಲ ಅಂದ್ರೆ ನನ್ನ ಅಕ್ಕ ಮನೆಯಲ್ಲಿ ಇಲ್ಲ. ಅಕ್ಕ ಕೆಲ್ಸಕ್ಕೆ ಹೋಗಿರ್ತಾಳೆ. ನನ್ನ ಸೋಮಾರಿತನ ನಿದ್ರೆಯಿಂದ ನಾನು ಕೂತಲ್ಲೇ ಕೂತು ಇವಾಗ ನನ್ನ ಆರೋಗ್ಯಕ್ಕೆ ನಾನೇ ಹಾನಿಕರ ಮಾಡ್ಕೊಂಡೆ. ಇವಾಗ ನನ್ನ ಹಸಿವನ್ನ ಹೇಗೆ ತೀರಿಸ್ಕೊಳ್ಳೋದು, ನನ್ನ ದಾಹನ ಹೇಗೆ ತೀರಿಸ್ಕೊಳ್ಳೋದು? ನಾನು ಊಟ ಮಾಡೋದಿದ್ರೆ, ನೀರ್ ಕುಡಿಯೋದಿದ್ರೆ ನಾನು ಜೀವಂತವಾಗಿ ಇರುವುದಿಲ್ಲ. ಅಯ್ಯೋ ದೇವ್ರೆ, ಯಾಕಪ್ಪ ನನಗೆ ಈ ಸೋಮಾರಿತನವನ್ನು ಕೊಟ್ಟೆ ಹಾಗೆ ಅಂತ ಆಲೋಚನೆ ಮಾಡ್ತಿದ್ಲು. ಹೀಗೆ ಸಮಯ ಕಳೀತು. ಹೀಗೆ ಕೆಲಸವನ್ನು ಮುಗಿಸಿಕೊಂಡು ಚಂದ್ರಿಕಾ ಮನೆಗೆ ಬಂದ್ಲು. ಊಟವನ್ನು ಮಾಡದೆ ನೀರನ್ನು ಕುಡಿಯದಿರುವ ತಂಗಿಯನ್ನು ನೋಡಿ ದುಃಖಪಟ್ಲು. ತಂಗಿ ತಂಗಿ, ಕೈಕಾಲು ಊದ್ಕೊಂಡ್ಮೇಲೆ ಕೂಡ ನೀನು ನಿನ್ನ ಸೋಮಾರಿತನವನ್ನು ಬಿಡ್ಲಿಲ್ವಾ? ಎದ್ದೇಳು, ಎದ್ದು ಊಟ ಮಾಡು, ನೀರ್ ಕುಡಿ. ಹರಿತನ ಎಷ್ಟು ಎಬ್ಸಿದ್ರು ಹರಿತಾ ಎದ್ದೇಳಲೇ ಇಲ್ಲ. ಚಂದ್ರಿಕಾ ಗೊಂದಲದಿಂದ ಡಾಕ್ಟರಿಗೆ ಕಾಲ್ ಮಾಡಿದ್ಲು. ಡಾಕ್ಟರ್ ಬಂದು ಹರಿತನ ನೋಡಿದ್ರು. ಹೀಗೆ ಸ್ವಲ್ಪ ಸಮಯದ ನಂತರ ಹರಿತನಿಗೆ ಪ್ರಜ್ಞೆ ಬಂತು. ಡಾಕ್ಟರ್ ಆ ದಿನ ಹೇಳಿದ ಮಾತನ್ನೇ ಮತ್ತೆ ಪುನಃ ಹರಿತನಿಗೆ ಹೇಳಿದ್ರು. ಅವರ ಮಾತು ಕೇಳಿ ಹರಿತನಲ್ಲಿ ಸ್ವಲ್ಪ ಬದಲಾವಣೆಯಾಯಿತು. ಅವಾಗ ನೋಡಿದ್ರು ನಿದ್ರೆಯನ್ನೇ ಮಾಡ್ತಾ ಇರುವ ಹರಿತ ಆ ದಿನ ಇಡೀ ನಿದ್ರೆ ಮಾಡದೆ ತನ್ನ ಜೀವನದ ಬಗ್ಗೆ ಆಲೋಚನೆ ಮಾಡಿದ್ಲು. ಪಾಪ, ನನ್ನ ಅಕ್ಕ ಎಷ್ಟು ಕಷ್ಟಪಟ್ಟು ದುಡಿತಿದ್ದಾಳೆ. ನನ್ನಿಂದ ನನ್ನ ಅಕ್ಕನಿಗೆ ₹1 ಕೂಡ ಪ್ರಯೋಜನ ಇಲ್ಲ. ಅವಳ ಜೊತೆ ಸೇರಿ ನಾನು ಕೂಡ ಅವಳಿಗೆ ಸಹಾಯ ಮಾಡಬೇಕು. ಹೀಗೆ ಮನೆಯ ಪರಿಸ್ಥಿತಿ, ಅವಳ ಜೀವನ ಎಲ್ಲಾನು ಆಲೋಚನೆ ಮಾಡ್ಕೊಂಡು ಅವಳಲ್ಲಿ ಒಂದು ಬದಲಾವಣೆ ಬಂತು. ಹೀಗೆ ಅಂದಿನಿಂದ ಹರಿತಾ ಅವಳ ಕೆಲಸವನ್ನು ಅವಳೇ ಮಾಡ್ಕೊಳ್ತಾ ಇದ್ಲು. ಹೀಗೆ ಒಂದು ದಿನ ಬೆಳಗಿನ ಜಾವ, ಹರಿತಾ ಹರಿತಾ ಎದ್ದಾ ಅಥವಾ ಇನ್ನು ಮಲ್ಕೊಂಡೇ ಇದ್ದೀಯಾ ಹಾಗೆ ಅಂತ ಚಂದ್ರಿಕಾ ಹರಿತನ ರೂಮಿಗೆ ಹೋಗಿ ನೋಡಿದ್ಲು. ಆದ್ರೆ ಹರಿತಾ ಬೆಡ್ಡಲ್ಲಿ ಇರ್ಲಿಲ್ಲ. ಹರಿತಾ ಇಲ್ಲ ಅಂತ ನೋಡಿದ ತಕ್ಷಣ ಚಂದ್ರಿಕನಿಗೆ ಗೊಂದಲವಾಯಿತು. ನೋಡಿದ್ರೆ ಕಿಚನ್ ಅಲ್ಲಿ ಏನು ಶಬ್ದ ಆಗ್ತಿತ್ತು. ಅಲ್ಲಿ ಬಂದು ನೋಡಿದ್ರೆ ಹರಿತಾ ಅಡಿಗೆ ಮಾಡ್ತಿದ್ಲು. ಅದನ್ನು ನೋಡಿ ಶಾಕ್ ಆದ್ಲು. ಹರಿತಾ, ನೀನೇನೆ ಅಡಿಗೆ ಮಾಡ್ತಾ ಇದ್ದೀಯಾ? ನಾನ್ ಇದೀನಲ್ವಾ, ನಿನಗೇನ್ ಬೇಕು ಅಂತ ಹೇಳು, ನಾನ್ ಅಡಿಗೆ ಮಾಡಿ ಹಾಕ್ತೀನಿ. ಅಕ್ಕ, ಈಗ ನನಗೆ ಕೆಲ್ಸ ಯಾವ್ದು ಕೊಡದೇನೆ ನನ್ನ ಹೀಗೆ ಸೋಮರಿಯಾಗೆ ಮಲಗಿಸ್ಬಿಟ್ಟಿದೀಯ. ಇವಾಗ ನಾನೇ ಕೆಲ್ಸ ಮಾಡ್ತೀನಿ, ನೀನೇನು ಆಲೋಚನೆ ಮಾಡ್ಬೇಡ. ಹಾಗೆಲ್ಲ ಏನೂ ಇಲ್ಲ ಕಣೆ, ನೀನು ಅಡಿಗೆ ಮಾಡೋದಿಲ್ಲಲ್ಲ, ಹೊಸದಾಗಿ ಮಾಡ್ತಾ ಇದೆಯಲ್ಲ, ಅದಕ್ಕೆ ಕೇಳ್ದೆ. ಇನ್ ಮುಂದೆ ಮನೇಲಿರುವ ಎಲ್ಲ ಕೆಲ್ಸವನ್ನು ನಾನ್ ಮಾಡ್ತೀನಕ್ಕ ಹಾಗೆ ಹೇಳಿದಾಗ ಮಾತನ್ನು ಕೇಳಿ ಚಂದ್ರಿಕಾ ತುಂಬಾ ಸಂತೋಷ ಪಟ್ಲು. ನಿನ್ನ ಈ ಬದಲಾವಣೆಯನ್ನೇ ನಾನು ಕೇಳಿದ್ದು. ಅಕ್ಕ, ನಾನ್ ತಪ್ಪು ಮಾಡ್ಬಿಟ್ಟೆ ಅಕ್ಕ. ಅಕ್ಕ, ನಾನ್ ನಿನ್ ಜೊತೆ ಪ್ರೀತಿಯಿಂದ ಮಾತಾಡೋದೇ ಇಲ್ಲ, ಆದ್ರೆ ನೀನು ನನ್ನ ತುಂಬಾ ಪ್ರೀತಿಯಿಂದ ಬೆಳೆಸಿದೀಯ. ನನಗೋಸ್ಕರ ನೀನು ಏನೆಲ್ಲ ಮಾಡಿದೀಯ, ನಿನಗೋಸ್ಕರ ನಾನು ಏನಾದ್ರೂ ಮಾಡ್ಲೇಬೇಕಕ್ಕ. ಆ ಮಾತನ್ನು ಕೇಳಿ ಚಂದ್ರಿಕಾ ತುಂಬಾನೇ ಸಂತೋಷ ಪಟ್ಲು. ನೀನು ಬದ್ಲಾದೆ ಅಲ್ಲ ತಂಗಿ, ನನಗೆ ಇಷ್ಟೇ ಸಾಕು. ಇಂದಿನಿಂದ ಇಬ್ರು ಕೆಲ್ಸ ಮಾಡಕ್ಕೋಸ್ಕರ ಹೊಲದತ್ರ ಹೋಗೋಣ. ಅಕ್ಕ, ನೀನು ಎಲ್ಲ ಕೆಲ್ಸ ನಂಗೆ ಹೇಳ್ಕೊಡ್ತೀಯ ತಾನೆ? ಖಂಡಿತ ಹೇಳ್ಕೊಡ್ತೀನಮ್ಮ. ಹಾಗೆ ಮಾತಾಡ್ತಿರುವಾಗ ಪಕ್ಕದ ಮನೆ ಸರೋಜಮ್ಮ ಬಂದ್ರು. ಆವಾಗ ಚಂದ್ರಿಕಾ ಸಂತೋಷದಿಂದ, ದೊಡ್ಡಮ್ಮ, ಹರಿತಾ ಬದ್ಲಾದ್ಲು, ಮನೆ ಕೆಲ್ಸ ಎಲ್ಲವನ್ನು ಅವಳೇ ಮಾಡ್ತಿದ್ದಾಳೆ. ಹೌದಾ, ನನ್ಗೂ ಕೂಡ ತುಂಬಾ ಸಂತೋಷ. ಇನ್ ಮುಂದೆ ಅಕ್ಕ ತಂಗಿ ಇಬ್ರು ಸೇರಿ ಸಂತೋಷವಾಗಿ ಕೆಲ್ಸ ಮಾಡ್ಕೊಂಡು ಸಂತೋಷವಾಗಿರಿ. ನೀನು ಪಟ್ಟ ಕಷ್ಟಕ್ಕೆ ಇವಾಗ ಫಲ ಸಿಗ್ತದೆ. ಸರಿ ದೊಡ್ಡಮ್ಮ, ಹರಿತಾ ಬದ್ಲದ್ಲಲ್ವಾ, ಇನ್ ಮುಂದೆ ನಮ್ ಜೀವನನೂ ಬದ್ಲಾಗುತ್ತೆ. ಸರಿ ಚಂದ್ರಿಕಾ, ನನಗ್ ಸ್ವಲ್ಪ ಕೆಲ್ಸ ಇದೆ, ನಾನಿನ್ನು ಹೊರಡ್ತೀನಿ ಹಾಗೆ ಅಂತ ಹೇಳಿ ಸರೋಜಮ್ಮ ಅಲ್ಲಿಂದ ಹೊರಟೋದ್ರು. ಹೀಗೆ ಹರಿತಾ ಒಂದೊಂದು ಕೆಲಸವನ್ನು ಕಲ್ತ್ಕೊಂಡು ಬದಲಾಗಿ ಕೆಲಸವನ್ನು ಮಾಡ್ತಾ ಇದ್ಲು. ಹೀಗೆ ಅವರ ಜೀವನ ಕೂಡ ಬದಲಾಯಿತು. ಹೀಗೆ ಅಂದಿನಿಂದ ಅಕ್ಕ ತಂಗಿಯರಿಬ್ಬರು ಶ್ರಮವನ್ನು ನಂಬಿ ಅವರ ಕೆಲಸವನ್ನು ಆರಂಭಿಸಿ ಸಂತೋಷವಾಗಿ ಜೀವನ ಮಾಡಿದ್ರು. ಇದುವೇ ಈ ದಿನದ ಕತೆ. ಮತ್ತೊಂದು ಒಳ್ಳೆಯ ಕಥೆಯೊಂದಿಗೆ ಪುನಃ ನೋಡೋಣ.